ನಾನಿವತ್ತು ಗ್ರೀನ್ ಟೀನ ಟ್ರೈ ಮಾಡಿದೆ. ಇಷ್ಟೊಂದು ಕಹಿ ಇರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಹಾಯ್ ಎಲ್ಲೋ ನಮಸ್ಕಾರ. ನಾನಿವತ್ತು 6:30ಗೆ ಎದ್ದಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋನ ನೋಡ್ಬಿಟ್ಟು ನಮ್ ದೇವ್ರ ನೋಡೋಣ ಅಂತ ಹೋದೆ. ದೇವ್ರಂದ್ರೆ ಇನ್ಯಾರು ಅಲ್ಲ, ನಮ್ಮಮ್ಮ. ನಂಗೆ ಕಾಲೇಜ್ಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ 6:30ಗೆ ನನ್ಗೆ ಟಿಫನ್ ರೆಡಿ ಮಾಡ್ತಿದ್ದ. ಬೆಳಗ್ಗೆ ನೀರೊಲೆಗೆ ಉರಿ ಹಾಕ್ಬಿಟ್ಟು ನಾನು ಸ್ವಲ್ಪ ಬೆಂಕಿ ಕಾದೆ. ಫುಲ್ ಚಳಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ನನ್ಗಂತೂ ಒಂದು ಪರ್ಮನೆಂಟ್ ಜಾಬ್ ಸಿಕ್ಕೈತೆ. ಯಾವ್ದು ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವೇ ನೋಡಿ. ಹುಡ್ಗಿರ್ ಏನೇ ಓದೇ ಇರ್ಲಿ, ಈ ಕೆಲ್ಸ ಮಾತ್ರ ತಪ್ಪಿದಲ್ಲ. ಏನೇ ಓದಿದ್ರು ಇದೇ ಫಸ್ಟ್ ಟೈಮ್ ನನ್ನ ಬ್ಲಾಗ್ ಅಲ್ಲಿ ನಾನು ಬ್ರಷ್ ಮಾಡೋದನ್ನ ತೋರಿಸ್ತಾ ಇರೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಫ್ರೆಶ್ ಅಪ್ ಆಗಿ ಬಂದು ನಾನು ಮಾಯಿಶ್ಚರೈಸರ್ನ ಹಚ್ಕೊಂಡು ಕಾಲೇಜ್ ಯೂನಿಫಾರ್ಮ್ನ ಹಾಕೊಂಡು ರೆಡಿ ಆದ್ರೆ ಸನ್ಸ್ಕ್ರೀನ್ ಖಾಲಿ ಆಗಿದೆ, ಸೊ ಸ್ಕಿಪ್ ಮಾಡಿದೆ. ನೀವು ಕೂಡ ಮಾರ್ನಿಂಗು ಕಾಫಿನ ಸ್ಕಿಪ್ ಮಾಡಿ ಆಮ್ಲ ಜ್ಯೂಸು, ABC ಜ್ಯೂಸು, ಆಮೇಲೆ ಜೀರಾ ವಾಟರ್ನ ಟ್ರೈ ಮಾಡಿ. ತುಂಬಾ ಹೆಲ್ತ್ಗೆ ಒಳ್ಳೇದು. ನಾನು ಇವತ್ತು ಜೀರಾ ವಾಟರ್ನ ಕುಡಿತಾ ಇದ್ದೀನಿ. ನಾನು ಒಂದು ಬುಕ್ಕಲ್ಲಿ ಮಂಡೇ ಟು ಸಂಡೇವರೆಗೂ ಏನೇನು ಡಯಟ್ ಮಾಡಬೇಕು ಅಂತ ಬರ್ದಿಟ್ಕೊಂಡಿದ್ದೀನಿ. ನಿಮಗೂ ಬೇಕು ಅಂತ ಅಂದ್ರೆ ಕಮೆಂಟ್ ನಲ್ಲಿ PDF ಅಂತ ಸೆಂಡ್ ಮಾಡಿ ಕಳ್ಸಿಕೊಡ್ತೀನಿ. ಬ್ರೇಕ್ಫಾಸ್ಟ್ ಇಡ್ಲಿ ಆಗಿತ್ತು. ಅಮಾವಾಸ್ಯೆಗೋ ಒಂದ್ಸಲ, ಹುಣ್ಮೆಗೋ ಒಂದ್ಸಲ ಮಾಡೋದು. ನಾವ್ ಯಾವಾಗ್ಲೂ ಇಡ್ಲಿನ ಮಾಡಲ್ಲ. ತಿಂಡಿ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಿದ್ದೆ. ಬೆಳಗ್ಗೆ ಚಳಿಲಿ ಕಾಲೇಜ್ಗೆ ಹೋಗ್ಬೇಕು ಅಂದ್ರೇನೆ ಬೋರ್ ಆಗುತ್ತೆ. ಫುಲ್ ಹಿಮ ಬೀಳ್ತಾ ಇತ್ತು. ಇಯರ್ ಅಷ್ಟೇ ಅಲ್ಲ, ನಾವು ಕೂಡ ಚೇಂಜ್ ಆಗಬೇಕು. ಇನ್ಮೇಲಿಂದ ನಾನು ಕಾಫಿ ಸ್ಕಿಪ್ ಮಾಡಿ ಗ್ರೀನ್ ಟೀನ ಕುಡಿಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವತ್ತು ಗ್ರೀನ್ ಟೀ ಟ್ರೈ ಮಾಡಕ್ಕಂತ ಬಂದಿದ್ದೆ. ಆದ್ರೂ ತುಂಬಾ ಕೈ ಹೆಲ್ತ್ಗೆ ಒಳ್ಳೇದು ಅಂದ್ರೆ ಕುಡಿಲೇಬೇಕು. ಕಾಲೇಜಿಂದ ಮನೆಗೆ ಬಂದು ಸ್ವಲ್ಪ ಬಟ್ಟೆ ಇತ್ತು ಅಂತ ಹೇಳಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ನಾನ್ ಮಾಡೋ ಕೆಲಸ ಎಲ್ಲ ಇದೇ ಮಾಡುತ್ತೆ ಅಂತ ಶಬಾಷ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಎಷ್ಟು ದಿನ ಅಂತ ವಿಡಿಯೋನೇ ನೋಡ್ತೀರಾ? ಒಂದು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಓಕೆ, ಬೈ, ಟೇಕ್ ಕೇರ್.